ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಉತ್ತರ ದಿಗ್ದೇವತೆಯು ತನ್ನ ನಿರ್ಬಂಧಕ್ಕೆ ಸ್ತ್ರೀಯರ ಚಪಲ ಬುದ್ಧಿಯನ್ನು ತೋರಿಸುವುದೇ ಉದ್ದೇಶವೆಂದು ತಿಳಿಸಿ ಅಷ್ಟಾವಕ್ರನಿಗೆ ಧರ್ಮೋಪದೇಶವನ್ನು ಮಾಡಿ ಹೊರಟು ಹೋದುದು. ಅಷ್ಟಾವಕ್ರನು ವದಾನ್ಯ ಮುನಿಯ ಮಗಳನ್ನು ಮದುವೆಯಾದುದು. ಈ ಹಿಂದಿನ ಅಧ್ಯಾಯದಲ್ಲಿ ಅಷ್ಟಾವಕ್ರನು ವದಾನ್ಯ ಮುನಿಯ ಮಗಳನ್ನು ವಿವಾಹವಾಗಲು ಹೋದಾಗ ವದಾನ್ಯ ಮುನಿಯು ಆತನಿಗೆ ಉತ್ತರ ದಿಕ್ಕಿಗೆ ಹೋಗಿ ಬರಬೇಕೆಂದು ನಿರ್ಬಂಧಿಸಿರುತ್ತಾನೆ. ಅದರಂತೆಯೇ ಅಷ್ಟಾವಕ್ರ ಮುನಿಯು ಉತ್ತರ ದಿಕ್ಕಿನತ್ತ ಸಾಗಿ ಕೈಲಾಸ ಪರ್ವತವನ್ನೂ ದಾಟಿ ತದನಂತರದಲ್ಲಿ ಅಲ್ಲಿ ದಿಗ್ದೇವತೆಯು ಒಬ್ಬ ವೃದ್ಧ ಸ್ತ್ರೀಯ ರೂಪದಲ್ಲಿ ಆತನನ್ನು ಎದುರುಗೊಳ್ಳುತ್ತಾಳೆ. ತದನಂತರ ಆಕೆ ಕನ್ಯಾರೂಪದಲ್ಲಿ ತೋರಿಸಿಕೊಂಡು ತನ್ನನ್ನು ವಿವಾಹವಾಗುವಂತೆ ಅಷ್ಟಾವಕ್ರನನ್ನು ನಿರ್ಬಂಧಿಸಿರುತ್ತಾಳೆ. ಮುಂದುವರಿದು ಆಕೆಯ ಈ ರೀತಿಯಾದ ರೂಪ ಪರಿವರ್ತನೆಯನ್ನು ಕಂಡು ಅಷ್ಟಾವಕ್ರನು ಆಶ್ಚರ್ಯಪಡುತ್ತಿರುವಾಗಲೇ ಯುಧಿಷ್ಠಿರನು ಕೇಳುತ್ತಾನೆ, ತಾತ ಭೀಷ್ಮಾಚಾರ್ಯರನ್ನು ಕೇಳುತ್ತಿರುವುದು, ಮಹಾತೇಜಸ್ವಿಯಾದ ಆ ಅಷ್ಟಾವಕ್ರನ ಶಾಪಕ್ಕೂ ಹೆದರದೆ ಆ ಹೆಂಗಸು ಅವನೊಡನೆ ಅಷ್ಟು ವಾದಿಸಿದುದು ಹೇಗೆ? ಅಷ್ಟಾವಕ್ರನು ಅವಳಿಂದ ಹೇಗೆ ತಪ್ಪಿಸಿಕೊಂಡು ಬಂದನು ಎಂದು ಕೇಳಿದಾಗ ಭೀಷ್ಮರು ಹೇಳುತ್ತಾರೆ, ಯುಧಿಷ್ಠಿರ ಕೇಳು, ಅಷ್ಟಾವಕ್ರನು ಆ ಸ್ತ್ರೀಯನ್ನು ಕುರಿತು ನೀನು ರೂಪವನ್ನು ಬದಲಾಯಿಸಿಕೊಂಡುದು ಹೇಗೆ? ಎಲ್ಲೋ ಬ್ರಾಹ್ಮಣನನ್ನು ವರಿಸಬೇಕೆಂಬ ಆಸೆಯಿಂದ ಸುಳ್ಳನ್ನು ಮಾತ್ರ ನುಡಿಯಬೇಡ, ನಿಜವನ್ನು ಹೇಳು ಎನ್ನಲು ಆ ಹೆಂಗಸು ಅಷ್ಟಾವಕ್ರನನ್ನು ಕುರಿತು, ಓ ವಿಪ್ರೋತ್ತಮ, ಭೂಮಿಯಲ್ಲಿಯೇ ಆಗಲಿ ಸ್ವರ್ಗದಲ್ಲಿಯೇ ಆಗಲಿ ಸ್ತ್ರೀ ಪುರುಷರಲ್ಲಿ ಅನ್ಯೋನ್ಯ ಕಾಮನೆಯು ಹೀಗೆ ಸ್ವತಃಸಿದ್ಧವಾದುದು. ನಾನು ಹೇಳುವುದನ್ನು ಸಾವಧಾನವಾಗಿ ಕೇಳು. ನಿನ್ನ ಮನಸ್ಸಿನ ಸ್ಥೈರ್ಯವನ್ನು ಪರೀಕ್ಷಿಸುವುದಕ್ಕಾಗಿಯೇ ನಾನು ತಂತ್ರವನ್ನು ಮಾಡಿದ್ದೇನೆ ಹೊರತು ಬೇರೆಯಲ್ಲ. ನಿನ್ನ ವ್ರತ ನಿಯಮದಿಂದ ಲವಮಾತ್ರವೂ ಕದಲದಿರುವ ನೀನು ಎಲ್ಲ ಪುಣ್ಯಲೋಕಗಳನ್ನು ಜಯಿಸಿದವನಾದೆ. ನಾನು ಸಾಮಾನ್ಯ ಸ್ತ್ರೀಯಲ್ಲ, ನಾನು ಉತ್ತರ ದಿಗ್ದೇವತೆ. ಸ್ತ್ರೀಯರ ಮನಸ್ಸು ಚಂಚಲವೆಂಬುದನ್ನು ನೀನು ತಿಳಿದಂತಾಯಿತು. ಮುದಿ ಹೆಂಗಸರಿಗೂ ಕೂಡ ಸಂಭೋಗದ ಆತುರವನ್ನು ಉಂಟು ಮಾಡತಕ್ಕ ಮನ್ಮಥ ತಾಪವು ಬಿಟ್ಟುದಲ್ಲ. ಹೆಂಗಸರನ್ನು ನಂಬದೆ, ಮದ್ಯ ಸ್ತ್ರೀ ಮೋಹಗಳಿಗೆ ವಶನಾಗದೆ, ಸ್ತ್ರೀಯರಲ್ಲಿ ಅತ್ಯಂತ ಕಾಮಾಸಕ್ತನಾಗದೆ, ಊರನ್ನು ಬಿಟ್ಟು ವಿಶೇಷವಾಗಿ ಕದಲದೆ ಒಳ್ಳೆಯ ನಡತೆಯುಳ್ಳ ಮನುಷ್ಯನು ಯಾವನೋ ಅಂತಹ ಧೀರನೇ ತನ್ನ ಪತ್ನಿಯೊಡಗೂಡಿ ಕುಟುಂಬ ಧರ್ಮದಲ್ಲಿ ಸುಖದಿಂದ ಇರುವನು. ಓ ಮುನೀಂದ್ರ, ಈ ನಿನ್ನ ಮನೋದಾರ್ಢ್ಯಕ್ಕಾಗಿ ಬ್ರಹ್ಮದೇವನು ಇಂದ್ರಾದಿ ದೇವತೆಗಳು ನಿನ್ನಲ್ಲಿ ತೃಪ್ತರಾಗಿರುವರು. ನೀನು ಆ ವದಾನ್ಯ ಮುನಿಯಿಂದ ಇಲ್ಲಿಗೆ ಕಳುಹಿಸಲ್ಪಟ್ಟ ಉದ್ದೇಶವನ್ನು ನಾನು ಬಲ್ಲೆನು. ನೀನು ಬಯಸಿದ ಆ ಕನ್ಯೆಯ ತಂದೆಯು ನನ್ನಲ್ಲಿ ಸ್ತ್ರೀಯರ ಸ್ವಭಾವವನ್ನು ಉಪದೇಶ ಹೊಂದುವುದಕ್ಕಾಗಿಯೇ ನಿನ್ನನ್ನು ಇಲ್ಲಿಗೆ ಕಳುಹಿಸಿದನು. ಅದನ್ನೆಲ್ಲ ಈಗ ನೀನು ನನ್ನಿಂದ ಕೇಳಿದುದೋ ಆಯಿತು. ಅಂದರೆ ಸ್ತ್ರೀಯರ ಸ್ವಭಾವವನ್ನೆಲ್ಲ ನನ್ನಿಂದ ಕೇಳಿದುದೋ ಆಯಿತು. ಮುಖ್ಯವಾಗಿ ಸ್ತ್ರೀಯರು ಕೇವಲ ಸುಖ ಭೋಗಗಳಲ್ಲಿಯೇ ಆಸೆಯುಳ್ಳವರು. ಆ ಸ್ತ್ರೀಯರನ್ನು ಆಗಾಗ ಪ್ರಿಯವಾಕ್ಯಗಳಿಂದಲೂ ವಿಶೇಷವಾಗಿ ಅಗಲದಿರುವುದರಿಂದಲೂ ಒಳ್ಳೆಯ ಉಡುಗೆ ತೊಡುಗೆಗಳನ್ನು ಕೊಡುವುದರಿಂದಲೂ ಬಹಳವಾಗಿ ಸಲಿಗೆಯನ್ನು ತೋರಿಸದಿರುವುದರಿಂದಲೂ ಕಾಲಕ್ಕೆ ತಕ್ಕ ಅನುವರ್ತನಗಳಿಂದಲೂ ಕಾಪಾಡಿಕೊಳ್ಳಬೇಕು. ಅವರೊಡನೆ ದಾಂಪತ್ಯ ಸುಖಕ್ಕಾಗಿ ಸಂಗಮಿಸುವುದರಲ್ಲಿಯೂ ಕಾಲ ನಿಯಮಗಳುಂಟು. ಪರ್ವಕಾಲಗಳು, ಪುಣ್ಯತಿಥಿಗಳು, ಸಂಭೋಗಕ್ಕೆ ನಿಷಿದ್ಧವಾದ ರಾತ್ರಿಗಳು, ಈ ದಿನಗಳಲ್ಲಿ ಸ್ತ್ರೀಯರೊಡನೆ ಸಂಗಮಿಸಬಾರದು. ಅವಳಿಗೆ ಋತುಕಾಲವಿಲ್ಲದಿದ್ದಾಗಲೂ ಸೇರಬಾರದು. ರಾತ್ರಿ ಕಾಲಗಳಲ್ಲಿ ಈ ವಿಷಯವಾಗಿ ಅಧಿಕ ನಿರ್ಬಂಧವನ್ನು ಇಟ್ಟುಕೊಳ್ಳದೆ ಸಾಮಾನ್ಯ ನಿಯಮಗಳನ್ನು ತಪ್ಪದೆ ನಡೆದುಕೊಳ್ಳಬಹುದು. ಓ ಮುನೀಂದ್ರ, ಇನ್ನು ನೀನು ಕ್ಷೇಮದಿಂದ ಹಿಂತಿರುಗು. ನಿನಗೆ ಹಿಂತಿರುಗಿ ಹೋಗಲು ಏನು ಶ್ರಮ ಉಂಟಾಗಲಾರದು. ನಿನ್ನ ಬಯಕೆಯಂತೆ ಆ ಕನ್ಯೆಯನ್ನೇ ನೀನು ಪಡೆಯುವೆ. ನಿನ್ನಿಂದ ಅವಳೂ ಪುತ್ರವತಿಯಾಗುವಳು. ನೀನು ನನ್ನನ್ನು ಶಪಥಪೂರ್ವಕವಾಗಿ ನಿರ್ಬಂಧಿಸಿ ಸತ್ಯವನ್ನು ಕೇಳಿದುದರಿಂದ ನಾನು ನಿನಗೆ ಸತ್ಯವನ್ನು ತಿಳಿಸಿದೆನು. ನಿನ್ನಂತಹ ಬ್ರಾಹ್ಮಣನು ಇಟ್ಟ ಆಣೆಯನ್ನು 3 ಲೋಕಗಳಲ್ಲಿ ಯಾರೂ ಯಾವಾಗಲೂ ಮೀರಬಾರದು. ಇನ್ನು ನೀನು ಕೃತಾರ್ಥನಾಗಿ ಹೋಗಿ ಬಾ. ಇನ್ನೇನಾದರೂ ನನ್ನಿಂದ ಕೇಳಬೇಕಾಗಿದ್ದರೆ ಕೇಳು, ನಿನ್ನ ಶಂಕೆಯನ್ನು ಪರಿಹರಿಸುವೆನು. ನಿನಗಾಗಿಯೇ ಆ ವದಾನ್ಯನು ನನ್ನನ್ನು ಪ್ರೇರಿಸಿದನು. ಅವನ ಗೌರವಕ್ಕಾಗಿಯೇ ನಾನು ಇಷ್ಟನ್ನು ಹೇಳಬೇಕಾಯಿತು ಎಂದಳು. ಈ ಮಾತನ್ನು ಕೇಳಿದ ಮೇಲೆ ಆ ಬ್ರಾಹ್ಮಣನು ಆ ದಿಗ್ದೇವತೆಗೆ ನಮಸ್ಕರಿಸಿ ಅವಳ ಅನುಮತಿಯನ್ನು ಪಡೆದು ಹಿಂತಿರುಗಿದನು. ತನ್ನ ಮನೆಗೆ ಬಂದು ವಿವಾಹಕ್ಕಾಗಿ ತನ್ನ ಸ್ವಜನರ ಅನುಮತಿಯನ್ನು ಪಡೆದು ಆಮೇಲೆ ವದಾನ್ಯ ಮುನಿಯ ಬಳಿಗೆ ಹೋದನು. ಆಗ ವದಾನ್ಯ ಮುನಿಯು ಅಷ್ಟಾವಕ್ರನನ್ನು ಅವನ ಪ್ರಯಾಣ ವಿಷಯವನ್ನು ಪ್ರಶ್ನೆ ಮಾಡಲು ಅಲ್ಲಿ ನಡೆದ ಸಂಗತಿಯನ್ನೆಲ್ಲ ಅವನಿಗೆ ಯಥಾವತ್ತಾಗಿ ತಿಳಿಸುತ್ತಾ, ಆರ್ಯ,
ನಿನ್ನ ಮಾತಿನ ಮೇಲೆ ನಾನು ಗಂಧಮಾದನಕ್ಕೆ ಹೋದೆನು. ಅಲ್ಲಿಂದ ಇನ್ನೂ ಉತ್ತರಕ್ಕೆ ಹೋದಾಗ ಅಲ್ಲಿ ದೇವತೆಯೊಬ್ಬಳನ್ನು ಕಂಡೆನು. ಅವಳು ತಾನಾಗಿಯೇ ನಿನ್ನ ವಿಷಯವನ್ನು ಹೇಳಿದುದಲ್ಲದೆ ನೀನು ನನಗೆ ಹೇಳಿದ ವಿಷಯಗಳನ್ನು ಅವಳು ತಾನಾಗಿಯೇ ತಿಳಿದು ಹೇಳಿದಳು. ಆಮೇಲೆ ಅವಳ ಅನುಮತಿಯನ್ನು ಪಡೆದು ಹಿಂದಿರುಗಿ ಬಂದೆನು ಎಂದನು. ಆಗ ವದಾನ್ಯನು ಸಂತೋಷದಿಂದ ಅಷ್ಟಾವಕ್ರನನ್ನು ನೋಡಿ, ಇನ್ನು ನೀನು ಒಳ್ಳೆಯ ಶುಭ ನಕ್ಷತ್ರ ತಿಥಿಗಳ ಸೇರುವೆಯಲ್ಲಿ ನನ್ನ ಮಗಳನ್ನು ಪರಿಗ್ರಹಿಸಬಹುದು. ನನ್ನ ಕನ್ಯೆಗೆ ಉತ್ತಮ ಪಾತ್ರವು ನೀನೇ ಎಂದನು. ಅಷ್ಟಾವಕ್ರನು ಆ ಕನ್ಯೆಯನ್ನು ಸಂತೋಷದಿಂದ ಪರಿಗ್ರಹಿಸಿ ಅವಳೊಡನೆ ತನ್ನ ಆಶ್ರಮದಲ್ಲಿ ಸುಖದಿಂದ ಇದ್ದನು. ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ 52ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.